ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇದು ಬಂದು ಆಲ್ಮೋಸ್ಟ್ 1 ಮಂತ್ ಆಗೋಯ್ತು ವಿಡಿಯೋ ಮಾಡಿ, ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಂಟರೇ ಮುಗಿತಾ ಬಂತು. ಸೊ ವಿಂಟರಲ್ಲಿ ಮಾಡಿರೋದು ಅಂದರೆ ನಮ್ಮ ಕಡೆ ಸ್ವಲ್ಪ ಸ್ನೋ ಎಲ್ಲ ಕಮ್ಮಿ ಆಗಿತ್ತು. ಸೊ ನಾವು ಕಿಚನರಿಗೆ ಹೋಗ್ತಾ ಇದ್ದೀವಿ, ಯಾಕೆ ಏನು ಅಂತ ಹೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಮಾರ್ನಿಂಗ್ಗೆ ಎದ್ದೇಳ್ಬಿಟ್ಟು ಸ್ವಲ್ಪ ಟಿಫನ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಬಂದು ಓಟ್ಸ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿಬಿಟ್ಟು ಒಂದು ಕಡೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಓಟ್ಸ್ ಮಾಡಿಕೊಡ್ತಾ ಇದ್ದೀನಿ ನಾನು. ಇನ್ನೂ ಒಂದು ಕಡೆ ಈ ಥರ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಸೊ 3 ಫ್ಯಾಮ್ಲೀಸ್ ಹೋಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ಬೇಕಲ್ವ, ಸೊ ಎಲ್ಲರಿಗೂ ಬೇಕಷ್ಟು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಾನು. ಇನ್ನು ರೇಖಾ ಅವರು ಬರ್ತಾ ಇದ್ದಾರೆ, ಅವ್ರು ರೇಖಾ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಬರ್ತಾ ಇದ್ದಾಳೆ. ಸೊ ಆಗುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಈ ರೀತಿ ರವೆ ಇಡ್ಲಿ ಮಾಡ್ಕೊತಾ ಇದ್ದೀನಿ ನಾನೊಂದು 30 ಮೇಲೆ ಇಡ್ಲಿ ಮಾಡ್ಕೊಂಡಿದ್ದೆ. ಅಂದರೆ 3 ಫ್ಯಾಮ್ಲೀಸ್ ಅಲ್ಲ, ಮಕ್ಕಳಿಗೂ ರೈಸು ತಿಂದಿಲ್ಲ ಅಂದರೂ ಇಡ್ಲಿ ಆದರೂ ತಿಂತಾರೆ, 2 ಇಡ್ಲಿ ಆದರೂ ತಿಂತಾರೆ ಅಂತ ಹೇಳ್ಬಿಟ್ಟು ಒಂದು 30 ಮೇಲೇ ಮಾಡ್ಕೊಂಡಿದ್ದೆ. ಇನ್ನು ಅಷ್ಟೊಂದು ಇಡೋದಕ್ಕೆ ಸ್ವಲ್ಪ ಪಾತ್ರೆನೂ ಇಲ್ಲ ಅಲ್ವಾ. ಸೊ ಲಾಸ್ಟ್ ಟೈಮು ದೋಸೆ ಇಟ್ಟು ಅಂಗಡಿಯಿಂದ ತಂದಿದ್ದೆ, ಶಾಪಿಂದ. ಯಾವಾಗಲೂ ತರೋದಿಲ್ಲ ನಾವು, ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿಬಿಟ್ಟು ಮನೆಯಲ್ಲಿನೂ ರೈಸ್ ಬೇರೆ ಆಗೋಗಿತ್ತು, ಇಡ್ಲಿ ರೈಸು. ಸೊ ಹಾಗಾಗಿಬಿಟ್ಟು ಔಟ್ಸೈಡಿಂದನೇ ತರಿಸಿದ್ದೆ. ಇನ್ನು ಅದು ಬಾಕ್ಸ್ ಇತ್ತು ಫುಲ್, ಎಷ್ಟು ಇಡ್ಲಿ ಹಿಡಿಸ್ತೋ ಬಾಕ್ಸಲ್ಲಿ ಅಂತಲೂ ಅದೇ ಬಾಕ್ಸಲ್ಲಿ ಇಟ್ಕೊಂಡು ಇನ್ನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ಮಕ್ಕಳು ಎದ್ದೊಳದ ಮೇಲೆ ಮಕ್ಕಳಿಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನಾವು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ. ಕೃತಿಕಾ ಎದ್ದೊಳು ಸ್ವಲ್ಪ ಲೇಟ್, ಯಾಕಂದರೆ ನೈಟ್ 12 o'clock ಆ ರೀತಿ ಆಗುತ್ತೆ ಅಲ್ವಾ. ಬಟ್ ಇವತ್ತು ಸ್ವಲ್ಪ ಎಪ್ಸಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಭಯ ಆಯಿತು, ಯಾಕಂದರೆ ಅವಳಿಗೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ವಾಮಿಟ್ ಆಗುತ್ತೆ ಜರ್ನಿಯಲ್ಲಿ. ಸೊ ಇಲ್ಲ ಅಂದರೆ ಆರಾಮಾಗಿರ್ತಾಳೆ, ನಿದ್ದೆ ಚೆನ್ನಾಗಾದರೆ ಅಂತೂ ಯಾವ ವಾಮಿಟು ಆಗೋಲ್ಲ. ನಿದ್ದೆ ಸರಿ ಇಲ್ಲ ಅಂದರೆ ಸ್ವಲ್ಪ ವಾಮಿಟ್ ಆಗುತ್ತೆ, ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು, ಏನಾದರೂ ವಾಮಿಟ್ ಮಾಡ್ಕೊತಾಳೆ ಏನೋ ಅಂತ ಹೇಳ್ಬಿಟ್ಟು. ಆದರೂ ಒಂದು 8:30ಗೆ ಎಬ್ಸಿದೆ. ನಾರ್ಮಲ್ ಆಗಿ ಅಂದ್ರೆ ಅವ್ರು 10 o'clock ಆ ರೀತಿ ಎದ್ದೊಳ್ತಾಳೆ. ಅಮ್ಮ ಪಕ್ಕದಲ್ಲಿ ಇದ್ರೆ, ಅಮ್ಮ ಇಲ್ಲ ಅಂದ್ರೆ ಬೇಗ ಎದ್ದೊಳ್ತಾಳೆ. ಬಟ್ ಮಧ್ಯಾಹ್ನ ನಿದ್ದೆ ಮಾಡಲ್ಲ ಅಲ್ವಾ ಇವತ್ತು. ಅಲ್ಲಿ ಆರೋ ಮಾರ್ಕ್ ಸೈಡ್ ಐತಲ್ವಾ ಅಂತ ತೋರಿಸ್ತಾ ಇದ್ದಾಳೆ ಅವಳು. ಏನಮ್ಮ ಹೌದಾ, ನೀನೇ ಅಲ್ವಾ ಪ್ರೆಸ್ ಮಾಡಿದ್ದು? ಯಾರು ಪ್ರೆಸ್ ಮಾಡಿದ್ದು? ಜಿಶು ಪ್ರೆಸ್ ಮಾಡ್ದ. ಇಟ್ಸ್ ಓಕೆ, ಬಟ್ ನೋಡಿ ಸ್ನೋ ಪ್ಯಾಂಟ್ ತಗೊಂಡೆನಾ? ಸ್ನೋ ಪ್ಯಾಂಟು. ಇನ್ನು ಅಲ್ಲಿ ತುಂಬ ಚಳಿ ಇರುತ್ತೆ, ಸ್ನೋ ಜಾಸ್ತಿ ಇರುತ್ತೆ. ಸೊ ಎಲ್ಲ ಇಟ್ಕೊಂಡಿದ್ರು ಏನೋ ಒಂದು ಮರ್ತೋಗ್ತೀವಿ. ಜಿಶು ಏನಂದರೆ ಅಲ್ಲಿ ಮನೆ ಹತ್ರನೇ ನೆನಪಾಗಿದ್ದಕ್ಕೆ ಒಳ್ಳೇದಾಯಿತು, ಸ್ನೋ ಪ್ಯಾಂಟ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಇಲ್ಲ ಅಂದರೆ ಅಲ್ಲಿ ಚಳಿಯಲ್ಲಂತೂ ತುಂಬ ಕಷ್ಟ ಆಗ್ತಾಯಿತ್ತು ಅವನಿಗೆ. ನಾವಿರೋ ಹತ್ರ ನಯಾಗ್ರ ಹತ್ರ ಫುಲ್ ಸ್ನೋ ಎಲ್ಲ ಕರಗಿಬಿಟ್ಟಿದೆ, ಅಂದರೆ ಮಳೆ ಬಂದಿತ್ತು. ಸೊ ಹಾಗಾಗಿಬಿಟ್ಟು ಸ್ನೋ ಎಲ್ಲ ಕರಗಿಬಿಟ್ಟಿದೆ. ಸೊ ಕಿಚನಾರಿಯಲ್ಲಿ ಹಾಗೆ ಇರುತ್ತೇನೋ, ವೇಸ್ಟ್, ನಾವು ಹೋಗೋದು ವೇಸ್ಟ್ ಆಗುತ್ತೇನೋ ಇವತ್ತೆಲ್ಲನೂ. ಸೊ ಸುಮ್ಮನೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಇಲ್ಲಿ ಕಿಚನಾರಿಯಲ್ಲೆಲ್ಲ ಇನ್ನೂ ಸ್ನೋ ಹಾಗೆ ಇದೆ. ಸೊ ಆದ್ರೂ ಸ್ವಲ್ಪ ಕರಗಿಬಿಟ್ಟಿದೆ ಇಲ್ಲೇನು. ನಾನು ಅಲ್ಲಿ ನಾವು ಹೋಗೋ ಹತ್ರನೂ ನಾವು ಬಂದು ಸ್ನೋ ಕ್ಯೂಬಿಗೆ ಹೋಗ್ತಾ ಇದ್ವಿ, ಸ್ನೋ ಟ್ಯೂಬ್ ಮಾಡೋದಕ್ಕೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಕರಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಅಲ್ಲೇನು ಕರಗಿರಲಿಲ್ಲ. ಸೊ ತುಂಬ ಸ್ನೋ ಇತ್ತು, ಹಾಗೆ ತುಂಬ ಚಳಿನೂ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆಗಲಿ ಮಾಡೋದಕ್ಕೆ ಆಗಲಿ ಅಂತ ಎಲ್ಲನೂ ನೋಡ್ತಾ ಇರ್ಬೋದು. ನಾವು ಕಿಚನಾರಿಗೆ ಬಂದಿರೋದು. ಆ್ಯಕ್ಚುಲಿ ನಾವು ಬ್ಲೂ ಮೌಂಟೇನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ ನಾವಿರೋ ಥರದಿಂದ ತುಂಬ ದೂರ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ರೆ ಇದು ಕಾಣಿಸ್ತು ಕಿಚನಾರಿಯಲ್ಲಿ. ಇಲ್ಲಿ ಬಂದು ಟ್ಯೂಬ್ ಒಂದೇ ಇರೋದು, ಸ್ಕೇಟಿಂಗ್ ಆ ಥರದ್ದೇನೂ ಇಲ್ಲ, ಬರೀ ಟ್ಯೂಬ್ ಅಷ್ಟೇ. ಸರಿ, ಮಕ್ಕಳಿಗೆ ಇದೊಂದು ಆದರೆ ಸಾಕಲ್ವ ಅಂತ ಹೇಳ್ಬಿಟ್ಟು ಇದನ್ನೇ ಬುಕ್ ಮಾಡಿಕೊಂಡು ನಾವು 1-2 days ಮುಂಚೆನೇ ಬುಕ್ ಮಾಡ್ಕೋಬೇಕು ಅಂದ್ಕೊಂಡು. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು, ಅಲ್ಲಿ ಹೋಗಾದರೂ ಬುಕ್ ಮಾಡ್ಕೋಬೋದು.
ಇನ್ನು ಕೃತಿಕಾಗೆ ಅಲೋ ಮಾಡಲ್ಲ, ಹೈಟ್ ಚೆಕ್ ಮಾಡ್ತಾರೆ. ಸೊ ಅವಳು ಹೈಟ್ ಇಲ್ಲ, ಸೊ ಹಾಗಾಗಿಬಿಟ್ಟು ಕೃತಿಕಾಗಿಲ್ಲ. ಇನ್ನು ನಾವು ಹಸ್ಬೆಂಡು ತಗೊಂಡಿಲ್ಲ, ರೇಖಾ ಹಸ್ಬೆಂಡು ತಗೊಂಡಿಲ್ಲ ಟಿಕೆಟು. ಸೊ ನಮಗೆಲ್ಲರಿಗೂ ತಗೊಂಡಿದ್ವಿ. ಸೊ ಅದಕ್ಕೆ ನಾವು ಹೋಗಿದ್ವಿ. ಬಟ್ ನನಗೇನೆಂದರೆ ನನಗೆ ಹೈಟು ಇಲ್ಲ ಆಮೇಲೆ ಫಾಸ್ಟ್ ಅದೆಲ್ಲ ತುಂಬ ಭಯ ಆಗುತ್ತೆ ನನಗೆ. ಇವಾಗೆಲ್ಲ ಚಿಕ್ಕವಾಗಿಂದ ಅಷ್ಟೇ, ಫಾಸ್ಟಾಗಿ ಹೋಗೋದು ಇಲ್ಲ ಹೈಟು ಅದೆಲ್ಲ ತುಂಬ ಭಯ ಆಗುತ್ತೆ, ಯಾವತ್ತೂ ಮಾಡೋಕ್ಕೋಗಲ್ಲ. ಆ್ಯಕ್ಚುಲಿ ಈ ರೀತಿ ನಾವು ಸಲಿದ್ದಾಗ ನಾವು ಹತ್ರದಲ್ಲೇ ಇತ್ತು, ಬಟ್ ಈ ರೀತಿ ಎಲ್ಲ ಫಾಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಭಯ ಬಿದ್ದೆ ಅರ್ಥ ಹೋಗ್ತಿರ್ಲಿಲ್ಲ ನಾವು. ಆಮೇಲೆ ಇಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಎಷ್ಟು ಚೆನ್ನಾಗಿದೆ, ತುಂಬ ಮಿಸ್ ಮಾಡ್ಕೊಬಿಟ್ಟೆ ಇಷ್ಟು ವರ್ಷ ನಾನು ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವನೇ ಎಳಿತೀನಿ ಅಂತಿದ್ದ, ಬಿದ್ದು ಬಿದ್ದು ಹೋಯ್ತಿದ್ದ ಎಳೆಯಕ್ಕೆ ಹೋದಾಗ. ಕೃತಿಕಾ ನೀನ್ ಬರ್ತೀಯಾ? ಕೃತಿಕಾ ಕೃತಿಕಾ ಡ್ಯಾಡಿ 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 ಇಲ್ಲಿ, ಕೃತಿಕಾ ಇಲ್ಲಿ. ಹಾಯ್ ಪಪ್ಪ. ಬಂದ್ರು 4 ಜನ. ಸಿಂಗಲ್ ಆಗಿ ಬಿಡ್ಬೇಕು ಎಲ್ಲರಿಗೂ. ಕೃತಿಕಾ ರೆಡಿ 1 2 3 ಗೋ. ಓ ಓ ಓ ಓ ಹುಷಾರು, ಸಿಂಗಲ್ ಬನ್ನಿ ಇವಾಗ. ಫಸ್ಟ್ ರಲ್ಲಿ ಸಿಂಗಲ್ ಬನ್ನಿ. ಓಕೆ, ಒಬ್ರಾದ್ಮೇಲೆ ಒಬ್ರು. ಮಕ್ಕಳಿಗೆ ಮಲಗ್ಬಿಟ್ಟಿದ್ದಾರೆ. ಲಡ್ಡು ಹೆಲ್ಪ್ ಮೀ. ಏ ಆದಿ वीट कर लिए हेलो
ಇನ್ನು ನಾನು ರೇಖಾ ಒಂದು 3 ರೌಂಡ್ಸ್ ಹೋಗಿ ಬಂದ್ವಿ. ಮಕ್ಕಳು ಆಡ್ತಾನೇ ಇದ್ದಾರೆ. ಅವರೊಂದು 6-7 ರೌಂಡ್ಸ್ ಏನೋ ಹೋಗಿ ಬಂದರು. ಸೊ ಆಮೇಲೆ ಇನ್ನು ನಮ್ಮ ಹಸ್ಬೆಂಡು ಟಿಕೆಟ್ ತಗೊಂಡಿಲ್ಲ ಅಲ್ವ, ನಮಗೂ ಸಾಕು ಅನ್ನಿಸ್ತು. ಸೊ ಹಾಗಾಗಿಬಿಟ್ಟು ನಮ್ಮ ಟಿಕೆಟ್ ಅವ್ರಿಗೆ ಕೊಟ್ಬಿಟ್ವಿ. ಸೊ ನೀವೇ ಹೋಗ್ರಿ ಅಂತ ಹೇಳ್ಬಿಟ್ಟು ಇನ್ನು ಅವರೇ ಮಾಡ್ತಾಯಿದ್ದಾರೆ. ಸೊ ನಾರ್ಮಲಾಗಿ ಆಗಿದ್ರೆ ಅವರು ಕೊಟ್ಟಿರೋ ಟೈಮ್ ಅಷ್ಟೊತ್ತಿಗೆ ಒಂದು 6 ಟೈಮ್ಸ್ ಹೋಗ್ಬೋದು. ಸೊ ಆದರೆ ನಮ್ಮ ಹಸ್ಬೆಂಡು ಸ್ವಲ್ಪ ಫಾಸ್ಟು ಹೋಗೋದಾಗಲಿ ಎಲ್ಲನೂ. ಸೊ ಆವಾಗ್ಬಿಟ್ಟು ಅವರು 4 ಟೈಮ್ಸ್ ಹೋದರು, ನಾನೊಂದು 3 ಟೈಮ್ಸ್ ಹೋಗಿದ್ದೆ. 7 ಟೈಮ್ಸ್ ಆಯಿತು. ಇನ್ನು ಬೇರೆಯವ್ರದ್ದೆಲ್ಲದು 6 ಟೈಮ್ಸ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ನಾನು ಯಾವ ರೀತಿ ಇರುತ್ತೋ ಏನೋ ಭಯ ಆಗುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಏನು ಭಯ ಆಗೋದಿಲ್ಲ, ಏನಿಲ್ಲ. ಚಿಕ್ಕ ಮಕ್ಕಳೆಲ್ಲ ಆಡ್ಬೋದು. ಇನ್ನು ಕೃತಿಕಾಗೆ ಹಾಲೋ ಮಾಡಲ್ಲ ಅಲ್ವ, ಸೊ ಅಲ್ಲೇ ಒಂದು ಟ್ಯೂಬ್ ತೊಗೊಂಡ್ಬಿಟ್ಟು ಅಲ್ಲೇ ನಾನು ರೇಖಾ ಸ್ವಲ್ಪ ಅಲ್ಲೇನೇ ಆಟ ಆಡಿಸಿದ್ವಿ. ಸೊ ಅವಳಿಗೂ ಸ್ವಲ್ಪ ಇಷ್ಟ ಆಗುತ್ತಲ್ವ, ಅವಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಅಲ್ಲಿ ರೆಸ್ಟ್ ಏರಿಯಾ ಇದ್ದರೆ ಇನ್ನು ಅಲ್ಲಿಗೆ ಹೋದ್ವಿ ಮೇಲ್ಗಡೆ. ನೋಡೋಣ ಅಲ್ಲಿ ಏನಾದರೂ ತಿನ್ನೋಕ್ಕಾಗುತ್ತೇನೋ ಅಂತ ಹೇಳ್ಬಿಟ್ಟು. ಏನಂತ ಜೋರ ಕರಿ ರೇಖಾ ಅಲ್ಲ, ರೇಖಾನು ರೇಖಾ. ಇನ್ನು ನಮ್ಮದು 1.5 hour ಮುಗೀತು. ಸೊ ಹಾಗಾಗಿಬಿಟ್ಟು ಇನ್ನು ಲಂಚ್ ಟೈಮ್ ಬೇರೆ ಆಗಿತ್ತು. ಇನ್ನು ಅಲ್ಲಿ ನೋಡಿದ್ವಿ, ಅಲ್ಲೇ ಸ್ವಲ್ಪ ರೆಸ್ಟ್ ಏರಿಯಾ ಥರ ಇದೆ, ಬಟ್ ಅಲ್ಲೇನಾದರೂ ತೊಗೊಂಡು ತಿನ್ಬೇಕಂತೆ. ಸೊ ಹಾಗಾಗಿಬಿಟ್ಟು ಮತ್ತೆ ಯಾಕೆ ನಾವು ತಂದಿರೋದೆಲ್ಲ ಅಲೋ ಮಾಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಹೈವೇದಲ್ಲೇ ಹೋಗ್ತೀವಲ್ಲ, ಸೊ ಹೈವೇದಲ್ಲಿ ಆನ್ ರೂಟ್ ಇರುತ್ತೆ. ಸೊ ಅಲ್ಲಿ ಹೋಗಿ ತಿನ್ಬೋದು, ಆರಾಮಾಗಿ ಎಷ್ಟೊತ್ತಾದರೂ ಇರ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಹೈವೇ ಹತ್ರ ಹೋಗ್ತಾ ಇದೆ. ಹೈವೇದಲ್ಲಿ ಅಲ್ಲಿಗೂ ಅಲ್ಲಿ ಆನ್ ರೂಟ್ಗೆ ಒಂದು 10 minutes ಆಗುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳು ಆರಾಮಾಗಿ ತಿಂತಾರೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು. ತುಂಬ ಜನ ಇಲ್ಲಿ ಸ್ಟಾಪ್ ಮಾಡಿ ಊಟ ಮಾಡಿಕೊಂಡೇ ಹೋಗ್ತಾರೆ. ಇನ್ನು ನಾನು ಇಡ್ಲಿ ಚಟ್ನಿ ತಂದಿದ್ದೆ, ರೇಖಾ ಚಿತ್ರಾನ್ನ ತಂದಿದ್ರಲ್ಲ, ಫುಲ್ ಹಸಿವಾಗ್ಬಿಟ್ಟಿತ್ತು ಎಲ್ಲರಿಗೂ. ಸೊ ತುಂಬ ಮೇಲೆ ಹತ್ಕೊಂಡು ಹೋಗಬೇಕು. ಸೊ ಹಾಗಾಗಿಬಿಟ್ಟು ಒಂದು 6-7 ಟೈಮ್ಸ್ ಹೋಗ್ಬೇಕಲ್ವ. ಸೊ ಹಾಗಾಗಿಬಿಟ್ಟು ತುಂಬ ಎಲ್ಲರ ಮಕ್ಕಳು ಸಹ ಹಸಿವಾಗಿ ಹೋಗಿತ್ತು. ಆರಾಮಾಗಿ ತಿಂದ್ಬಿಟ್ರು ಮಕ್ಕಳು ಸಹ. ಇನ್ನು ಊಟ ಮಾಡಿಕೊಂಡು ನಾವು ಇನ್ನು ಹೋಗೋ ದಾರಿಯಲ್ಲೇ ಇಂಡಿಯನ್ ಸ್ಟೋರ್ಸ್ ಇರುತ್ತಲ್ಲ, ಈ ಕಡೆ ಯಾವ ಕಡೆ ಬಂದರೂ ಅಷ್ಟೇ ನಾವು ಫಸ್ಟ್ ಹೋಗೋವಾಗ ಇಂಡಿಯನ್ ಸ್ಟೋರ್ಗೆ ಹೋಗ್ಬಿಟ್ಟು ಏನೇನು ಬೇಕು ವೆಜಿಟೇಬಲ್ಸ್, ಗ್ರೋಸರಿ ಎಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡೇ ಹೋಗ್ತೀವಿ. ಸೊ ಹಾಗಾಗಿಬಿಟ್ಟು ಇನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಇನ್ನು ದೇಶಿ ಮಂಡಿ ಕಡೆ ಹೋಗ್ತಾ ಇದ್ದೀವಿ. ಇನ್ನು ದೇಸಿ ಮಂಡಿಗೆ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಮನೆ ಕಡೆ ಹೋಗ್ತಾಯಿದ್ದೀವಿ. ಸೊ ಇದಿಷ್ಟ ಆಗಿತ್ತು. ನಾವಂತೂ ಒಂದು ರೌಂಡ್ ಮಲಗಿಬಿಟ್ಟು ಮಕ್ಕಳು ನಾನು ಎಲ್ಲನೂ. ಸೊ ನಾವು ಮಲಗೆದ್ದೋಳು ಅಷ್ಟೊತ್ತಿಗೆ ನಾಯಕರನೂ ಬಂತು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.